ಮದಗಳಿಂದ ಕೂಡಿರ್ತಕ್ಕಂಥ ವ್ಯಕ್ತಿ ಅಂತೇಳಂತಂದ್ರೆ ನಾನು ಶ್ರೇಷ್ಠ ಅನ್ನುವಂಥ ಭಾವ ದಕ್ಷ ಪ್ರಜಾಪತಿಯಲ್ಲಿ ಬಂದಿತ್ತು. ಶಿವನಿಗೆ ಮಗಳು ಕೊಟ್ಟಿದ್ದೀನಿ, ಸಪ್ತ ಋಷಿಗಳಿಗೆ ಮಕ್ಕಳನ್ನ ಕೊಟ್ಟಿದ್ದೀನಿ, ಅವರೆಲ್ಲ ಅಳಿಯಂದಿರು ನನ್ನ ಪಾದವನ್ನು ತೊಳಿಬೇಕೇ ವಿನಃ ನನಗಿಂತಲೂ ಶ್ರೇಷ್ಠರಾಗಕ್ಕೆ ಬರಂಗಿಲ್ಲ ಅಂತ ಅವನ ಭಾವನೆ. ಒಂದೆಷ್ಟು ಮನಸ್ಸಿನೊಳಗೆ ಶ್ರೇಷ್ಠ ಅನ್ನುವಂಥದ್ದು ಅಥವಾ ಎಲ್ಲ ನನಗ ಇರಲಿ ಅನ್ನುವಂಥದ್ದು ಅಥವಾ ನಾನಾ ಚಂದದೀನಿ ಅನ್ನುವಂಥದ್ದು, ನಾನು ಕುಲನ ಚಂದ ಐತಿ, ನಾನು ಜ್ಞಾನಿ ಅದೀನಿ ಅನ್ನುವಂಥವು ಇವ್ಯಾವಾದರೂ ಒಂದು ಅನಾರೋಗ್ಯಕರವಾಗಿರ್ತಕ್ಕಂಥ ಗರ್ವ ಉಂಟಾಯಿತು ಅಂತೇಳಂತಂದ್ರೆ ಈ ಜಗತ್ತು ಎಷ್ಟು ಮಸ್ತ್ ಮಜಾ ಐತಿ. ನಾ ಶಣೆ ಅಂದ್ರೆ ನನ್ನ ತಲೆ ಮ್ಯಾಲ ಕೈ ಇಟ್ಟು ಹಾರೋರು 1000 ಜನ ನಿಂತಿರ್ತಾರೆ. ಅದಕ್ಕೆ ನಾನಾ ಭಾಳ ಶಾಣ್ಯ, ನಾನಾ ಭಾಳ ಶ್ರೇಷ್ಠ, ನನ್ನಿಂದನ ನಡೀತೈತಿ ಅನ್ನುವಂಥ ಭಾವ ಬಂತು ಅಂತೇಳಂತಂದ್ರೆ ಅದ್ರದ್ದು ಕೊನೆ ಹಂತಕ್ಕೆ ಬರಾಕತ್ತೈತಿ ಅಂತನ ಅರ್ಥ ಆಗ್ತದೆ. ಅಲ್ಲಿಂದ ಮುಂದೆ ಭವಿಷ್ಯ ಇಲ್ಲ ಅಂತರ್ಥ. ಈ ಜಗತ್ತಿನೊಳಗೆ ಸುಮ್ಮನೆ ಬದುಕೋದನ್ನು ಕಲಿಬೇಕು. ಸುಮ್ಮನೆ ಬದುಕೋದು, ಅವು ಬರೋವ ದುಃಖಗಳು ಬರ್ತಾವೆ, ಸುಖಗಳು ಬರ್ತಾವೆ, ಸಂಬಂಧಿಕರು ಬರ್ತಾರೆ, ನಾವು ಅವ್ರ ಹತ್ರ ಹೋಗ್ತೇವೆ. ಸಂಪತ್ತು ಬರ್ತದ ಹೋಗುತ್ತದ, ಯೌವನ ಬರ್ತದ ಹೋಗುತ್ತದ, ಏನು ಬರೋದೈತಿ ಬರ್ತಾ ಇರ್ತದ, ಏನು ಹೋಗೋದೈತಿ ಹೋಗ್ತಾ ಇರ್ತದ. ಸುಮ್ಮನೆ ಬದುಕೋದನ್ನು ಕಲ್ತೀವಿ ಅಂತೇಳಂತಂದ್ರೆ ಈ ಜಗತ್ತಿನೊಳಗೆ ಅವನಕ್ಕಿಂತಲೂ ಶಾಣ್ಯ ಮನುಷ್ಯ ಯಾರೂ ಇರಂಗಿಲ್ಲ ಅಂತ. ಸುಮ್ಮನೆ ಬದುಕಕ್ಕಾಗಲ್ದನ ಏನಾದರೂ ಇರ್ವಿ ಬಿಟ್ಕೊಂತೀವಿ ನೋಡ್ರಿ, ಅಲ್ಲಿ ನಾವು ಹಾಳಾಗ್ತೀವಿ ಅಂತ. ಇಲ್ಲಿ ಬಂದು ದಕ್ಷ ಪ್ರಜಾಪತಿ ತನ್ನ ಹೆಂಡತಿ ಪ್ರಸೂತಿಯ ಮುಂದೆ ಹೇಳ್ದ. ದಕ್ಷ ಬ್ರಹ್ಮನ ಹೆಂಡತಿ ಪ್ರಸೂತಿ ಆಕಿನ ಮುಂದೆ ಹೇಳ್ತಾನ, ಮಗಳ ಮನೆಗೆ ಹೋಗಿದ್ದೆ, ಸತಿದೇವಿಯ ಮನೆಗೆ ಹೋಗಿದ್ದೆ. ಎಲ್ಲ ಮಕ್ಕಳ ಮನೆಗೆ ಹೋದಂಥ ಸಂದರ್ಭದೊಳಗೆ ಎಲ್ಲ ಮಕ್ಕಳು ಅಳಿಯಂದಿರು ನನಗೆ ಭಾಳ ಆತಿಥ್ಯ ಮಾಡಿದರು, ಭಾಳ ಖುಷಿಯಾಗಿತ್ತು. ಕೊನೆಗೆ ಸತಿ ಮನೆಗೆ ಹೋದ್ನೆಲ್ಲ, ದಕ್ಷ ಬ್ರಹ್ಮನ ಮಗಳು ದ್ರಾಕ್ಷಾಯಣಿಯ ಮನೆಗೆ ಹೋದಿನೆಲ್ಲ, ಅವಾಗ ನನಗೆ ಹೇಳ ತೀರದ ಅವಮಾನ ಮಾಡಿದರು. ಆಕಿನ ಗಂಡ ಶಿವ ಬೂದಿ ಬಡಕದನಲ್ಲ, ಸ್ಮಶಾನವಾಸಿ ಬೂದಿ ಬಡಕ, ಚರ್ಮಗಳನ್ನು ಸುತ್ತಕೊಂಡು ಮೈಯೆಲ್ಲ ಹಾವುಗಳನ್ನು ಕಟ್ಟಿಕೊಂಡು ರುದ್ರಾಕ್ಷಿ ಮಾಲೆಯನ್ನು ಹಾಕ್ಕೊಂಡು ಜಡೆ ಬಿಡಿಸಲಿಲ್ಲ, ಬಾಚಲಿಲ್ಲ, ಮುಡಿಲಿಲ್ಲ. ಆ ಸ್ಮಶಾನವಾಗಿರ್ತಕ್ಕಂಥ ಸುಡುಗಾಡ ಸಿದ್ಧನೊಂದಿಗೆ ಆಕಿ ಜೀವನ ಮಾಡಕತ್ತೇಳಲ್ಲ, ಆಕಿನೂ ನನಗೆ ಕಿಮ್ಮತ್ತು ಕೊಡಲಿಲ್ಲ. ಅವನ ಪರವಾಗಿನೇ ಮಾತನಾಡಿದಳು. ಅವರಿಬ್ಬರನ್ನ ಸುಡುಗಾಡ ಕಾಣಿಸ್ತೀನಿ ನೋಡು ಅಂತೇಳಂತಂದ ಸತಿಗೆ, ಹೆಂಡತಿಗೆ ಹೇಳ್ದ. ಅವಾಗ ಸತಿ ಹೇಳಿದಳು, ನಿಜ ಬ್ರಹ್ಮದ ಜೊತೆಗೆ ತಗಾದೆ ತೆಗೆಯೋದು, ಜಗಳ ತೆಗೆಯೋದು ಒಳ್ಳೆಯದಲ್ಲ, ವಿಚಾರ ಮಾಡಿ ನೋಡು ಅಂತ ತಿಳ್ಕೊಂಡು ಹೇಳಿದಳು. ಅದು ನಿಜ ಬ್ರಹ್ಮ, ಶಿವ ಅಂತೇಳಂತಂದ್ರೆ ಪರಬ್ರಹ್ಮ. ಅದು ಬ್ರಹ್ಮ ವಿಷ್ಣು ರುದ್ರಕ್ಕಿಂತಲೂ ದೊಡ್ಡದದು. ಅಂಥ ದೊಡ್ಡ ವಸ್ತುವಿನ ಜೊತೆಗೆ ನೀನು ಸಂಬಂಧ ಮಾಡಿದೆ, ಮಗಳು ಕೊಟ್ಟಿದೆ, ಅವ್ರ ಚಲೋ ಅದರಲ್ಲ, ನಿನಗೆ ಎದಕ್ಕೆ ಬೇಕು ಅವ್ರ ಜೊತೆಗೆ ಕಾದಾಟ ಮಾಡೋದು ಅಂತ ಬುದ್ಧಿ ಹೇಳಿದಳ್ರಿಕಿ ಸತಿ. ಅವ ಕೇಳಿಲ್ಲ, ನಿನಗೇನು ಗೊತ್ತಾಕೈತಿ ಅಂದವ. ನಿನಗೇನು ಗೊತ್ತಾಕೈತಿ, ನನಗೆ ಅವಮಾನ ಮಾಡಿದಾರ, ಭಾಳ ಅವಮಾನ ಆಗೈತೆ. ಅಲ್ಲಿ ಹೋದಂಥ ಸಂದರ್ಭದೊಳಗೆ ಅವ ಬೂದಿ ಬಡಕ ಎದ್ದು ನಿಂದಿರಲಿಲ್ಲ, ನನಗೆ ಒಳಗೆ ಕರೀಲಿಲ್ಲ, ಪಾದಪೂಜೆ ಮಾಡಲಿಲ್ಲ, ನನಗೆ ಗೌರವ ಕೊಡಲಿಲ್ಲ, ಯಾವಾಗ ಬಂದಿರಿ ಮಾವ ಅಂತ ತಿಳ್ಕೊಂಡು ಅನ್ನಲಿಲ್ಲ. ನಾ ಮಗಳು ಕೊಟ್ಟವ, ನಾನು ಅವನಕ್ಕಿಂತಲ ಹಿರಿಯ. ಮಗಳು ಕೊಟ್ಟೀನಿ ಅಂತಂದ್ರೆ ಅವನಕ್ಕಿಂತಲೂ ಹಿರಿಯ ನಾನು. ನನ್ನ ಒಂದಿಷ್ಟು ಗೌರವಿಸಲಿಲ್ಲ ಅಂತೇಳಂತಂದ್ರೆ ನಂದೇನು ಮರ್ಯಾದೆ ಉಳ್ದಂಗಾತ, ಅವನಿಗೆ ಬುದ್ಧಿ ಕಲಿಸಿ ತೀರ್ತೀನಿ ಅಂತಂದ. ಅಹಂಕಾರ ಚೊಲ್ಲೋದಲ್ಲ, ಇದು ಒರಟತನ ಚೊಲ್ಲೋದಲ್ಲ ಅಂತ ತಿಳ್ಕೊಂಡು ಆಕಿ ಪ್ರಸೂತಿ ಬುದ್ಧಿವಾದ ಹೇಳಿದಳು. ಬೇಡ, ಯಾಕಂತಂದ್ರೆ ಶಿವನನ್ನು ಕೆಣಕಿ
ತ್ರಿಪುರಗಳು ಕೆಟ್ಟು ಹೋದವು, ಸುಟ್ಟು ಹೋದವು. ತ್ರಿಪುರಗಳನ್ನು ಕಟ್ಟಿಕೊಂಡು ರಾಕ್ಷಸರು ಬ್ರಹ್ಮನಿಂದ ವರ ಪಡ್ಕೊಂಡು ಆಕಾಶದ ಮಧ್ಯದೊಳಗೆ ದೊಡ್ಡ ದೊಡ್ಡ ಪುರಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ರು. ಅವರು ಒಂದೇ ಒಂದು ವೀಕ್ನೆಸ್ ಇತ್ತವರಿಗೆ. ಆ ತ್ರಿಪುರಗಳು ಯಾವುದೇ ಕಾರಣಕ್ಕಲ್ಲಿಂದನೂ ಸೋಲ್ಸಕ್ಕಾಗಂಗಿಲ್ಲ, ಒಡೆದು ಹಾಕಕ್ಕಾಗಂಗಿಲ್ಲ, ಹಾಳು ಮಾಡೋಕ್ಕಾಗಂಗಿಲ್ಲ. ಬ್ರಹ್ಮ ವರ ಕೊಡಬೇಕಾದ್ರೆ ಹೇಳಿದ್ದ, ನಿಮ್ಮ ನಿಯತ್ತು ಖರಾಬ್ ಆಗಬಾರದು ಅಂತ ಹೇಳಿದ್ದ. ನಿಮ್ಮ ನಿಯತ್ತು ಯಾವಾಗ ಖರಾಬ್ ಆಗುತ್ತದ ಆವಾಗ ನಿಮ್ಮ ತ್ರಿಪುರಗಳಿಗೆ 3 ಲೋಕಗಳಿಗೆ ಉಳಿವಿಲ್ಲ ಅಂತ ಹೇಳಿದ್ದ. ಅದು ಅವರ ಉಪಟಳ ಹೆಚ್ಚಿಗಾತು. ಎಲ್ಲಿ ಬೇಕಲ್ಲೇ ಹೊಡ್ಕೊಂತ ಅಡ್ಡಾಡಿದ್ರು, ಎಲ್ಲಿ ಬೇಕಲ್ಲೇ ಋಷಿ ಮುನಿಗಳ ಆಶ್ರಮವನ್ನು ಹಾಳು ಮಾಡಿದರು, ರಾಜರನ್ನು ಗುಳಾಡಿಸಿದರು, ದೇವತೆಗಳನ್ನು ಗುಳಾಡಿಸಿದರು. ಉಪಟಳ ಹೆಚ್ಚಿಗಾದ ಬಳಿಕ ದೇವತೆಗಳೆಲ್ಲ ಸೇರಿ ಶಿವನ ಹತ್ರ ಪ್ರಾರ್ಥನೆ ಮಾಡಿದರು, ನೀನೇ ಕಾಪಾಡಬೇಕಪ್ಪ ಅಂತ. ಆವಾಗ ಶಿವ ಆಯಿತು ಇದಕ್ಕೆ ಉಪಾಯ ಮಾಡ್ತೀನಿ ಅಂತ ತಿಳ್ಕೊಂಡು ಹೇಳಿ ವಿಷ್ಣುವಿನನ್ನು ಕರೆಸಿಕೊಂಡ. ಮೇರು ಪರ್ವತವನ್ನು ತರಿಸಿಕೊಂಡ, ಅದನ್ನು ಬಿಲ್ಲನ್ನಾಗಿ ಮಾಡಿದ. ಅದಕ್ಕೆ ಹೆದೆ ಬೇಕಲ್ಲ, ದಾರ ಬೇಕು. ಆ ದಾರಕ್ಕೆ ಶೇಷನಾಗನನ್ನು ಕರೆಸಿಕೊಂಡು ದಾರವನ್ನು ಮಾಡಿಕೊಂಡ. ವಿಷ್ಣುವಿನನ್ನೇ ಬಾಣವನ್ನಾಗಿ ಮಾಡಿದ. ಆ ಸಂಧಿಸುವ ರಾತ್ರಿನೂ ಆಗಬಾರ್ದ ಸಂಹಾರ, ಹಗಲೂ ಆಗಬಾರದು ಅನ್ನುವಂಥದ್ದು ಒಂದು ಪದ್ಧತಿನೂ ಇತ್ತು. ರಾತ್ರಿ ಈ ಕಡೆಗೆ ರಾತ್ರಿ ಆಗುವಂಥ ಸಂದರ್ಭ, ಈ ಕಡೆಗೆ ಹಗಲಿರುವಂಥ ಸಂದರ್ಭದೊಳಗೆ ಕಾಯ್ಕೊಂಡು ಹಿಂಗೆ ತದೇಕ ದೃಷ್ಟಿಯಿಂದ ಆ 3 ತ್ರಿಪುರಗಳನ್ನು ಲೋಕಗಳನ್ನು ನೋಡ್ಕೊತ ಕುಂತಿದ್ದ. ಆ ಹಗಲು ರಾತ್ರಿ ಸಂಧಿಸುವಂಥ ಸಮಯದೊಳಗೆ ಮಾತ್ರ ಒಂದೇ ರೇಖೆ ಒಳಗೆ ಬರ್ತಿದ್ದು ರೀ. ಅವು 3 ತಿರುಗುತ್ತಿದ್ದವು. ಅವು ತಿರುಗುವಂಥ ಸಂದರ್ಭದೊಳಗೆ ಒಂದೇ ರೇಖೆ ಒಳಗೆ ಬರ್ತಿದ್ದು. ಇದು ಗ್ರಹಣ ಅಂತ ನಡೀತೈತೆ ನೋಡ್ರಿ. ಹುಣ್ಣಿಮೆ ಅಮಾಸಿ ಗ್ರಹಣ ಅಂತ ನಡೆದಾಗ, ಅಮಾಸಿ ಗ್ರಹಣ ಇತ್ತು ಅಂತೇಳಂತಂದ್ರೆ ಸೂರ್ಯ ಮತ್ತು ಭೂಮಿಯ ಮಧ್ಯದೊಳಗೆ ಇನ್ನೊಂದು ಗ್ರಹ ಬಂದಿರ್ತೈತ್ರಿ. ಆ ಗ್ರಹ ಬಂದಾಗ ಸೂರ್ಯನ ಬೆಳಕು ಭೂಮಿ ಮೇಲೆ ಬೀಳಲಿಲ್ಲ ಅಂದ್ರೆ, ಒಂದೇ ರೇಖೆ ಒಳಗೆ ಬಂದಾಗ ಸೂರ್ಯನ ಬೆಳಕು ಭೂಮಿ ಮೇಲೆ ಬೀಳಲಿಲ್ಲ ಅಂದ್ರೆ ಗ್ರಹಣ ಅಂತೀವಿ. ಅದೇ ರೀತಿ ಒಳಗೆ ಚಂದ್ರನ ಮಧ್ಯದೊಳಗೆ ಮತ್ತೊಂದು ಗ್ರಹ ಬಂತು ಅಂತೇಳಂತಂದ್ರೆ ಚಂದ್ರನ ಬೆಳಕು ಭೂಮಿ ಮೇಲೆ ಬೀಳಂಗಿಲ್ಲ, ಆವಾಗ ಚಂದ್ರಗ್ರಹಣ ಅಂತೀವಿ. ಈ ಲೈಟಿನ ಮುಂದೆ ಯಾರು ಬಂದು ನಿಂತ್ಕೊಂಡ್ರ ಅಂತಂದರೆ ಬೆಳಕು ಬಿಡು ಅಂತೇಳಂತ ಅನ್ನಂಗಿಲ್ಲ ನಾವು. ಬಾಜು ಸರಿ ಬೆಳಕು ಬಿಡಂಗಿಲ್ಲ. ಒಂದೇ ರೇಖೆ ಒಳಗೆ ಆ ಲೈಟಿಗೂ ಆ ಮನುಷ್ಯನಿಗೂ ನನಗೂ ಒಂದೇ ರೇಖೆ ಒಳಗೆ. ಹಂಗೆ ದಿನದ 24 ತಾಸಿನೊಳಗೆ ಈ ಕಡೆಗೆ ರಾತ್ರಿ ಆಗುವ ಸಂದರ್ಭ, ಈ ಕಡೆಗೆ ಹಗಲಿರುವಂಥ ಸಂದರ್ಭ, ಮುಸ್ಸಂಜೆಯ ಸಂದರ್ಭದೊಳಗೆ ಮಾತ್ರ 3 ಲೋಕಗಳು ಒಂದೇ ರೇಖೆ ಒಳಗೆ ಬರ್ತಿದ್ದು. ಆವಾಗ ಮಾತ್ರ ಈ 3 ಲೋಕಗಳು ಸಂಹಾರ ಆಗಬೇಕು ಅನ್ನುವಂಗ ಅವರ ಬೇಡಿಕೆ ಇತ್ತು. ಅದಕ್ಕೋಸ್ಕರವಾಗಿ ಹಿಂಗೆ ಕಣ್ಣು ಬಿಟ್ಟುಕೊಂಡು ಒಂದೇ ರೇಖೆಗೆ ಬರೋದನ್ನು ಕಾಯ್ಕೊಂಡು ಶಿವ ಕೂತ್ಕೊಂಡಿದ್ದ. ತ್ರಿಪುರಗಳನ್ನು ನೋಡ್ಕೊತ ಕೂತ್ಕೊಂಡಾಗ ಕಣ್ಣು ಪಿಳುಕಿಸದೇನೆ ನೋಡೋದ್ರಲ್ಲಿಂದ ಕಣ್ಣೊಳಗೆ ನೀರು ಬಂತು. ಆ ಬಂದಿದ್ದ ನೀರು ಹಿಮಾಲಯ ಪರ್ವತದ ಮೇಲೆ ಬಿತ್ತಂತ. ಆ ನೀರಿನ ಹನಿ, ಕಣ್ಣೀರಿನ ಹನಿನೇ ರುದ್ರಾಕ್ಷಗಳಾದವು ಅಂತ ಹೇಳ್ತಾರೆ. ರುದ್ರನ ಅಕ್ಷಿಯಿಂದ ಸುರಿದಿರ್ತಕ್ಕಂಥ ನೀರಿನಿಂದ ಹುಟ್ಟಿರ್ತಕ್ಕಂಥ ಗಿಡಗಳು ರುದ್ರಾಕ್ಷಗಳಾದವು ಅಂತ. ಈ ರೀತಿ ಒಳಗೆ ತ್ರಿಪುರವನ್ನು ಸಂಹಾರ ಮಾಡಿರ್ತಕ್ಕಂಥವನು ಶಿವನು. ಅಷ್ಟೇ ಅಲ್ಲ, ಮನ್ಮಥನನ್ನು ಸಂಹಾರ ಮಾಡಿರ್ತಕ್ಕಂಥವನು ಶಿವನು. ರಾಕ್ಷಸರ ಹಾವಳಿ ಹೆಚ್ಚಿಗಾದಂಥ ಸಂದರ್ಭದೊಳಗೆ ರಾಕ್ಷಸ ಸಂಹಾರಕ್ಕೋಸ್ಕರವಾಗಿ ಶಿವನನ್ನು ಎಬ್ಬಿಸಬೇಕಾತು. ಶಿವನು ತಪಸ್ಸಿಗೆ ಕೂತ್ಕೊಂಡಿದ್ದ ಕಣ್ಣು ಮುಚ್ಚಿಕೊಂಡು. ಅವನ್ನ ಎಬ್ಬಿಸೋದು ಹೆಂಗೆ? ಎಬ್ಬಿಸಿದ್ರೆ ಈಗ ಕಣ್ಣು ಬಿಟ್ಟನು ಅಂತಂತಂದ್ರೆ ಉರಿನ ಹೊರಗೆ ಬರ್ತೈತಿ, ಸುಟ್ಕೊಂಡು ಹೋಗ್ತಾರೆ. ಹೆಂಗೆ ಎಬ್ಬಿಸೋದು ಅಂತೇಳಂತಂದ್ರೆ ಚಿಂತೆ ಮಾಡಿ ಒಬ್ಬನು ಹುರಿದುಂಬಿಸಿ ಮುಂದೆ ತೊಗೊಂಡು ಬಂದು ನಿಲ್ಲಿಸಿದ್ರಿ. ಅವನ ಮನ್ಮಥ. ಅವ ಹೂವಿನ ಬಾಣ ಮಾಡಿ ಹೂವಿನ ಬಾಣ ಬಿಟ್ಟನಂತ. ಅದು ಬಂದು ಬಡಿದ ತಕ್ಷಣ ಕಣ್ಣು ಬಿಟ್ಟ ತಕ್ಷಣವೇ ಮನ್ಮಥ ಸುಟ್ಟು ಹೋದ. ಹೋಳಿ ಹುಣ್ಣಿಮೆ ದಿವಸ ಅಂಥವನನ್ನು ಸುಟ್ಟಿರ್ತಕ್ಕಂಥವನು ಶಿವನು. ಅವನು ಎದುರು ಹಾಕೋಬೇಡ ಅಂತ ತಿಳ್ಕೊಂಡು ಪ್ರಸೂತಿ
ದಕ್ಷ ಬ್ರಹ್ಮನಿಗೆ ತಿಳುವಳಿಕೆ ಹೇಳಿದಳು. ಸಾಮಾನ್ಯನಲ್ಲ ಶಿವ ಅಂತಂತಂದ್ರೆ ವಿಚಾರ ಮಾಡಿ ನೋಡು. ನೀ ಏನಾರ ಗರ್ವದಿಂದ ನಾ ಭಾಳ ಶ್ರೇಷ್ಠ, ನಾ ಭಾಳ ದೊಡ್ಡವ, ನಾ ಮಾವದೀನಿ, ನಾ ಮಗಳು ಕೊಟ್ಟೀನಿ ಅಂತ ತಿಳ್ಕೊಂಡು ಅಹಂಕಾರಕ್ಕೆ ಹೋದಿ ಅಂತೇಳಿ ಅಂತಂದ್ರೆ ಶಿವನ ಕೈಯೊಳಗೆ ನೀನು ಸುಟ್ಕೊಂಡು ಹೋಗ್ಬೇಕಾಗ್ತದೆ ಒಂದು ದಿವಸ. ವಿಚಾರ ಮಾಡು ಅಂತ ಬುದ್ಧಿ ಹೇಳಿದಳು. ಅದಕ್ಕೆ ಅವ ಅಂದ ದಕ್ಷ ಬ್ರಹ್ಮ ಹೆಂಡತಿಗೆ, ನಿನಗೇನು ಗೊತ್ತಾಕೈತಿ, ಸುಮ್ಮನೆ ಕೂತ್ಕೋ, ನಿನಗೆ ಗೊತ್ತಾಗಂಗಿಲ್ಲ, ನಿನ್ನ ಮುಂದೆ ಒಳ್ಳೆ ಹೇಳಕ್ಕೆ ಬಂದೀನಿ ಅಂತ ತಿಳ್ಕೊಂಡು ಅಲ್ಲಿಂದ ಬ್ರಹ್ಮಲೋಕಕ್ಕೆ ಬಂದ. ಬ್ರಹ್ಮಲೋಕಕ್ಕೆ ಬಂದು ಬ್ರಹ್ಮನಿಗೆ ಹೇಳಿದ, ತಂದೆವ ದಕ್ಷ ಪ್ರಜಾಪತಿಗೆ ಬ್ರಹ್ಮ ತಂದೆ ಹತ್ರ ಬಂದು ಅಪ್ಪನ ಹತ್ರ ಹೇಳ್ದ, ನನಗೆ ಭಾಳ ಅವಮಾನ ಆಗೈತಿ, ಅವಮಾನ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಬ್ರಹ್ಮ ಮೊದಲಿಗೆ ಹೆದರ್ದ, ಬ್ಯಾಡ ಬಿಡೋ ಮರೆ, ಅವನ್ನ ಎದುರು ಹಾಕ್ಕೊಳ್ಳೋದು, ಅವನಥರ ಬೂದಿ ಬಡಕ ಸ್ಮಶಾನವಾಸಿ, ಯಾರನ್ನಾರ ಎದುರು ಹಾಕ್ಕೊಂಡ್ರೆ ಸ್ಮಶಾನದೊಳಗೆ ಸುಟ್ಟು ಹಾಕಿಬಿಡ್ತಾನೆ, ಹೆಣ ಸುಟ್ಟಂಗೆ ಸುಟ್ಟು ಹಾಕಿಬಿಡ್ತಾನೆ, ಬೇಡ ಅಂತೇಳಂತಂದ. ಇಲ್ಲ, ನಿನ್ನ ಆಶೀರ್ವಾದ ಬೇಕಾ, ನಿನ್ನ ಮಗನಿಗೆ ನನಗೆ ಅವಮಾನ ಆಗೈತಿ, ನಾನು ಅವನ ಸಭೆಗೆ ಹೋದ್ರೂ ನನಗೆ ಎದ್ದು ನಿಂದಿರಲಿಲ್ಲ, ಗೌರವ ಕೊಡಲಿಲ್ಲ. ಅವ ಹೆಂಗೆ ಕುಂತಿದ್ದ ಹಂಗೆ ಕುತ್ಕೊಂಡಿದ್ದ, ಅವನಥರ ಸುಡುಗಾಡು ಸಿದ್ದಿದ್ದಂಗೆ ಅದಾನ. ಒಂದು ಇರಾಕ್ ಒಂದು ಚಲೋದು ಮನಿ ಇಲ್ಲ, ಉಟ್ಕೊಳಕ್ಕೆ ಬಟ್ಟಿಲ್ಲ, ಮೈಯೆಲ್ಲ ಬೂದಿ ಬಿಡ್ಕೊಂಡು ಅಕ್ರಾಳ ವಿಕ್ರಾಳ ಇರ್ತಾನೆ. ಅವನಿಗೆ ಇಷ್ಟು ಸೊಕ್ಕೈತಿ, ಗರ್ವ ಐತಿ ಅಂತೇಳಿ ಅಂತಂದ್ರೆ, ನಾನು ರಾಜ, ಬ್ರಹ್ಮನ ಮಗ, ಪ್ರಜಾಪತಿ, ನಾನು ದಕ್ಷ ಬ್ರಹ್ಮ ಪ್ರಜಾಪತಿ. ನಾನು ಈ ಏನು ಮುಂದೆ ಪ್ರಜೆಗಳು ಹುಡ್ತಾರಲ್ಲ ಅವರಿಗೆಲ್ಲ ಪತಿ ನಾನು ಅಂತಂತಂದ್ರೆ, ನನ್ನಿಂದ ಈ ಜಗತ್ತು ಉದ್ಧಾರ ಆಗತಕ್ಕಂಥದ್ದು. ಅಂಥದ್ರೊಳಗೆ ನಾನು ಶಿವನಿಗೆ ಹೆದರಿಕೊಂಡಿರ್ಬೇಕೆ, ನಾನು ಮಗಳು ಕೊಟ್ಟೀನಿ ಅವನಿಗೆ. ಅದರದ್ದು ಒಂದಿಷ್ಟರ ನಿಯಮಗಳು ಗೊತ್ತದವೇನು ಅವನಿಗೆ, ಮಾವು ಬಂದಾಗ ಹೆಂಗೆ ನಡ್ಕೋಬೇಕು ಅನ್ನೋದು ಒಂಚೂರ ಗೊತ್ತೈತೇನು, ಕಾಡು ಪ್ರಾಣಿ ಇದ್ದಂಗೆ ಅದಾನವ ಅಂತ ತಿಳ್ಕೊಳಂತಂದ. ಆಯ್ತಾಯ್ತು, ಖರೆ ಐತಿ, ಎಲ್ಲದರೊಳಗೂ ಅವನ ಶ್ರೇಷ್ಠ ಅಂತ ತಿಳ್ಕೊಂಡು ಜಗತ್ತಿನ ಜನ ಪೂಜೆ ಮಾಡಕತ್ಯಾರ, ನಂದು ಒಂದು ತಲೆಯನ್ನು ಚೂಟಿ ಒಗದಾನ, ನನಗೂ ಸಿಟ್ಟೈತಿ ಅಂತಂದವ ಬ್ರಹ್ಮ. ನನಗೂ ಸಿಟ್ಟೈತಿ, ನಂದೊಂದು ತಲೆನ ಕಡ್ದಾನವ, ಇದಕ್ಕೆ ಸೇಡ್ ತೀರಿಸ್ಕೊಳ್ಬೇಕಲ್ಲೇ ಅಂತ ತಿಳ್ಕೊಂಡು ಮಗನಿಗೆ ಹೊರದೊಂಬಿಸದ ಬ್ರಹ್ಮ. ಮೊದಲಿಗೆ ಬ್ಯಾಡ ಅಂತಂದ, ಯಾಕಂತಂದ್ರೆ ಶಿವನ ಶಕ್ತಿ ಏನು ಅಂತ ಗೊತ್ತಿತ್ತು ಅವನಿಗೆ. ತ್ರಿಪುರವನ್ನು ಸುಟ್ಟಂಥವ, ಮನ್ಮಥನನ್ನು ಸುಟ್ಟಂಥವ, ಇಷ್ಟೆಲ್ಲ ಮಾಡಿರ್ತಕ್ಕಂಥವ ನಮ್ಮನ್ನು ಸುಡೋದು ಎಷ್ಟೊತ್ತಿನ ಕೆಲಸ ಅಂತ ತಿಳ್ಕೊಂಡು ಆ ಶಿವನ ಶಕ್ತಿ ಗೊತ್ತಿತ್ತು. ಏನೋ ಇದು ಮಾಡಕತ್ತೈತಿ, ಮಾಡಲಿ ತಡಿ, ಅವನಿಗೇನಾರ ಬುದ್ಧಿ ಬಂದ್ರೆ ಬರಬಹುದು ಅಂತ ತಿಳ್ಕೊಂಡು ಇವ ಬ್ರಹ್ಮನ ಕುಮ್ಮಕ್ಕೆ ಕೊಟ್ಟ. ಆಯ್ತು ಮಾಡಂತೇಳಂತಂದು. ಏನು ಮಾಡ್ತಿ ಅಂತ ಕೇಳ್ದ. ಏನಿಲ್ಲ, ಯಜ್ಞ ಮಾಡ್ತೀನಿ, ಯಜ್ಞಕ್ಕೆ ಎಲ್ಲರನ್ನ ಕರೆಸ್ತೀನಿ, ಅವನ್ನ ಕರೆಸಂಗಿಲ್ಲ ಅಂತಂದ. ಇದು ಕರೆಕ್ಟ್ ಐತಿ, ಮಾಡಲಿ ಅಂತೇಳಂತಂದ. ಅಲ್ಲಿಂದ ವೈಕುಂಠಕ್ಕೆ ಹೋದ, ವಿಷ್ಣುವಿಗೆ ಹೇಳ್ದ. ವಿಷ್ಣುನು ಬ್ಯಾಡ ಅಂದ ಮೊದಲ, ಬ್ಯಾಡ ಬಿಡುವ ಮರೆ, ಯಾಕೆ ಬೇಕು ಅಂತೇಳಂತಂದ. ಅವನು ಎದುರು ಹಾಕೋದು ಒಳ್ಳೇದಲ್ಲ, ಬ್ಯಾಡ ಬಿಡು ಅಂತೇಳಂತಂದ. ಇಲ್ಲ, ನನಗಾಗಬೇಕದು, ಯಾಕಂತಂದ್ರೆ ಅವನಿಗೆ ಬುದ್ಧಿ ಕಲಿಸಿ ತೀರ್ತೀನಿ, ಅವ್ರ ಮಾವ ನಾನು ಮಗಳು ಕೊಟ್ಟಿದ್ದೀನಿ, ಸುಮ್ಮನೆ ಹಂಗೆ ಏನಂತೇಳಂತಂದ. ಆಯ್ತು, ಖರೆ ಐತಿ, ನಾನಾ ಶ್ರೇಷ್ಠ ಅಂತನವ, ಎಲ್ಲದರೊಳಗೂ ನಾನಾ ಶ್ರೇಷ್ಠ ಅಂತ ತಿಳ್ಕೊಂಡು ಅವನಿಗೆ ಮೊದಲು ಹವಿಸ್ಸು, ಅವನಿಗೆ ಮೊದಲು ಪೂಜೆ, ಅವನಿಗೆ ಮೊದಲು ಎಲ್ಲ. ನನ್ನ ಸೆಕೆಂಡ್ ಇಟ್ಟಿರ್ತಾರೆ, 2ನೇ ಸ್ಥಾನದೊಳಗನ ಇಟ್ಟಿರ್ತಾರೆ ವಿಷ್ಣುವಿನನ್ನು. ಆಯ್ತು, ನೀನು ಹೇಳೋದು ಕರೆಕ್ಟ್ ಐತಿ, ಮಾಡಂತೇಳಂತಂದ. ನಂದು ಬೆಂಬಲ ಕೊಡ್ತೀನಿ ಅಂತಂದ. ಆ ನಂತರದೊಳಗೆ ಋಷಿ ಮುನಿಗಳಿಗೆಲ್ಲ ಹೇಳಿ ಬಂದ, ಇಂದ್ರ ಚಂದ್ರಾದಿಗಳಿಗೆಲ್ಲ ಹೇಳಿ ಬಂದ, ಸನತ್ ಕುಮಾರರಿಗೆಲ್ಲ ಹೇಳಿ ಬಂದ. ಎಲ್ಲರಿಗೆ ಹೇಳಿದ ಬಂದ ಬಳಿಕ ದದೀಚಿ ಮಹರ್ಷಿಯನ್ನು ಹೇಳಕ್ಕೆ ಹೋದ. ದದೀಚಿಯನ್ನು ಅದರೊಳಗೆ ಬ್ರಹ್ಮ ಋಷಿಯಾಗಿರ್ತಕ್ಕಂಥ ಭೃಗು ಋಷಿಯನ್ನು ಕೂಡ ಹೇಳಿ ಬಂದ. ಭೃಗು ಋಷಿ ನಾನು ಬರಕ್ಕೆ ಒಲ್ಲೆ ಅಂತೇಳಂತಂದ. ಶುಕ್ರಾಚಾರ್ಯರಿಗೆ ಹೇಳಿದರು, ಶುಕ್ರಾಚಾರ್ಯ ನಾ ಬರ್ತೀನಿ ಅಂತಂದ. ಹೀಗೆ ದದೀಚಿ ಮಹರ್ಷಿಯನ್ನು ಹೇಳಕ್ಕೆ ಹೋದಾಗ ದದೀಚಿ ಹೇಳ್ದ, ಶಿವನ ಬಿಟ್ಟು ಯಜ್ಞವನ್ನು ಮಾಡಬೇಡ, ಇದು ಅಪಚಾರ ಆಗ್ತದ ಅಂತ ತಿಳ್ಕೊಂಡು ಹೇಳ್ದ ದದೀಚಿ. ಯಜ್ಞಗಳನ್ನು ಮಾಡುವಂಥ ಸಂದರ್ಭದೊಳಗೆ 33 ದೇವತೆಗಳನ್ನು ಆಹ್ವಾನ ಮಾಡಲೇಬೇಕು. ದದೀಚಿ ಹೇಳ್ದ, ಅದರೊಳಗೆ ಒಬ್ಬರನ್ನ ಬಿಟ್ರೆ ಅವ್ರು ಸಿಟ್ಟಾಗ್ತಾರ, ನಿನ್ನ ಯಜ್ಞ ಪೂರ್ಣ ಆಗಂಗಿಲ್ಲ, ನೀ ಸಂಹಾರ ಆಗಿ ಹೋಗ್ತಿ ಅಂತ ತಿಳ್ಕೊಳಂತಂದ. ಅವತ್ತ ಅವ ಕೇಳಲಿಲ್ಲ ದಕ್ಷ ಬ್ರಹ್ಮ. ನಿನ್ನ ಮಾತೇನು,
ನಾನು ಮಾಡವ, ನನಗೆ ಗೊತ್ತೈತಿ ಅವ ನನಗೆ ಅವಮಾನ ಮಾಡ್ಯಾನ, ಅದನ್ನು ಸಹಿಸ್ಕೊಂಡಿರ್ಬೇಕೇನೋ ಅಂತ ತಿಳ್ಕೊಂಡು ಕೇಳ್ದ. ಸಹಿಸ್ಕೋ, ನಿನ್ನ ಅಹಂಕಾರ ಬಿಡು. ಅಹಂಕಾರ ಬಿಟ್ಟು ಅಂತೇಳಂತಂದ್ರೆ ಆ ಶಿವನ ನಿನ್ನ ಮನೆ ಬಾಗಿಲಿಗೆ ನಡ್ಕೊಂಡು ಬರ್ತಾನ ಅಂತ ತಿಳ್ಕೊಂಡಂತಂದ್ರೆ ಅದ್ಯಾಕೆ ಆಗಿತ್ತು ಅಂತಂದ. ಮಗಳು ಕೊಟ್ಟಿನಂತಂದ್ರೆ ನಾನಾ ಶ್ರೇಷ್ಠ, ನಾನಾ ದೊಡ್ಡವ. ಅವ ಹೆಂಗೆ ದೊಡ್ಡವ ಅಕ್ಕ, ನನ್ನ ಹಳೆಯವ. ಹಳೆ ಅಂತಂತಂದ್ರೆ ನನಗಿಂತಲೂ ಸಣ್ಣವನವ. ಅದಕ್ಕೆ ಅವ ಶ್ರೇಷ್ಠ ಆಗಂಗಿಲ್ಲ, ನಾನಾ ಶ್ರೇಷ್ಠ ಆಗ್ತೀನಿ, ನನಗೆ ಅವ ತಲಿಬಾಗಬೇಕು ವಿನಃ ಅವನಿಗೆ ನಾನು ತಲಿಬಾಗಂಗಿಲ್ಲ ಅಂತ ತಿಳ್ಕೊಂಡಂತಂದ. ಆವಾಗ ದಕ್ಷ ಬ್ರಹ್ಮ ಪ್ರಜಾಪತಿಗೆ ದದಿಚಿ ಶಾಪ ಕೊಡ್ತಾನ್ರಿ. ನಿನ್ನ ಅಹಂಕಾರ ನಿನಗೆ ತಿಂತೈತಿ, ಒಂದು ದಿವಸ ಯಜ್ಞ ಮಾಡಿದಿ ಅಂತೇಳಂತಂದ್ರೆ ಶಿವನನ್ನು ಬಿಟ್ಟು ಸತಿಯನ್ನು ಬಿಟ್ಟು ಯಜ್ಞ ಮಾಡಿದಿ ಅಂತೇಳಂತಂದ್ರೆ ಆ ಯಜ್ಞ ಕುಂಡದೊಳಗೆ ನಿನ್ನ ಸಂಹಾರ ಆಕೈತಿ ಅಂತ ತಿಳ್ಕೊಂಡು ಶಾಪ ಕೊಟ್ಟುಬಿಟ್ಟ. ದದಿಚಿಯ ಶಾಪದಿಂದ ಮುಂದೆ ಆಗುವಂಥದ್ದನ್ನು ಅವನು ಅನುಭವಿಸಬೇಕಾಗ್ತದೆ ದಕ್ಷ ಬ್ರಹ್ಮ. ಇವಂದೇನು ಮಾತು, ಇವ ಒಬ್ಬ ಬಿಟ್ಟರೆ ಏನಾಗಬೇಕಾಗೈತೆ ಅಂತ ತಿಳ್ಕೊಂಡು ಬಂದ. ಹರಿದ್ವಾರದೊಳಗೆ ಎಲ್ಲ ಸಮಿತ್ತುಗಳನ್ನು ತಯಾರು ಮಾಡಿದ, ಋತ್ವಿಜರನ್ನು ಹೇಳ್ದ. ಒಂದು ಯಜ್ಞ ಮಾಡ್ಬೇಕಂತಂದ್ರೆ ಅದರದೇ ಆಗಿರ್ತಕ್ಕಂಥ ನಿಯಮಗಳಿರ್ತಾವ್ರಿ. ಅದಕ್ಕೆ ಎಲ್ಲ ಹವಿಸ್ಸುಗಳನ್ನು ತಯಾರು ಮಾಡಿಕೊಂಡ ದಕ್ಷ ಬ್ರಹ್ಮ ಪ್ರಜಾಪತಿ ಹವಿಸ್ಸುಗಳನ್ನು ತಯಾರು ಮಾಡಿಕೊಂಡು ಎಲ್ಲರನ್ನ ಆಹ್ವಾನ ಮಾಡಿಕೊಳ್ಳುವಂಥ ಸಂದರ್ಭ ಏನಾಗ್ತದ ಅಂತ ನಾಳೆ ದಿವಸ ನೋಡೋಣ.